ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶ. ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶವು ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಇಂದು ಶನಿವಾರ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೊಂದು ಪರ್ಯಾಯ ಕಣ್ಣೋಟ ಎಂಬ ಜನತೆಯ ಕೈಪಿಡಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು, ಜಿಲ್ಲೆಯ ಸರ್ವತೋಮುಖ ಪ್ರಗತಿಗಾಗಿ ಶಕ್ತಿ ಮೀರಿ ಶ್ರಮಿಸಿದ್ದೇನೆ. ವಿಶೇಷವಾಗಿ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನಗಳನ್ನು, ಯೋಜನೆಗಳನ್ನು ತರಲಾಗಿದೆ. ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೆ ಮೂಲಸೌಕರ್ಯದ ನಿರ್ಮಾಣ ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ಮೂಲಸೌಕರ್ಯ ನಿರ್ಮಾಣಕ್ಕೆ ಆದ್ಯತೆಯಡಿ ಕೆಲಸ ನಿರ್ವಹಿಸಲಾಗುತ್ತಿದೆ. ಇಂತಹ ಸಮಾವೇಶಗಳ ಮೂಲಕ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಒಂದು ಸ್ಪಷ್ಟವಾದ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಿದೆ. ಈ ಸಮಾವೇಶದ ಆಶಯದಂತೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಸಮಾವೇಶ ಸ್ಫೂರ್ತಿಯಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಅಕಾಡೆಮಿಯ ನಿರ್ದೇಶಕರಾದ ಡಾಕ್ಟರ್ ಎಂ. ಚಂದ್ರ ಪೂಜಾರಿ ಅವರು, ಈಗ ನಡೆಯುತ್ತಿರುವ ದರಿದ್ರ ಚುನಾವಣೆಯ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ ಮತ್ತು ಅದನ್ನು ಸರಿಪಡಿಸಬೇಕಾದ ಅನಿವಾರ್ಯತೆ ಇದೆ. ಇಲ್ಲದೆ ಹೋದರೆ ಅಭಿವೃದ್ಧಿ ಮರೀಚಿಕೆಯಾಗಲಿದೆ. ಕ್ರಿಮಿನಲ್ ಹಿನ್ನೆಲೆ ಇರುವವರು ಇಂದು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗುತ್ತಿರುವುದರಿಂದಲೇ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿವೆ. ಒಂದು ದೇಶ ಒಂದು ಚುನಾವಣೆಯ ಬಗ್ಗೆ ಮಾತನಾಡುವವರು ಮೊದಲು ದರಿದ್ರ ಚುನಾವಣಾ ವ್ಯವಸ್ಥೆಯನ್ನು ಸರಿಪಡಿಸಲು ಮುಂದಾಗಬೇಕಾಗಿದೆ ಎಂದ ಅವರು, ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಈ ಸಮಾವೇಶ ಪರಿಣಾಮಕಾರಿಯಾಗಿದೆ ಎಂದರು. ಸಾಮಾಜಿಕ ಚಿಂತಕರಾದ ಮೀನಾಕ್ಷಿ ಸುಂದರಂ ಅವರು ಮಾತನಾಡಿ, ಕೆಲವು ಅಪಾಯಕಾರಿ ಮತ್ತು ಆಕ್ರಮಣಕಾರಿ ನೀತಿಯಿಂದಾಗಿ ಸತತ ನಿರುದ್ಯೋಗದಿಂದ ಹತಾಶೆಗೆ ಒಳಗಾಗುತ್ತಿರುವ ಯುವಜನರ ಪಡೆ ಈ ಜಿಲ್ಲೆಯಲ್ಲಿದೆ. ಅಪೌಷ್ಟಿಕತೆ ಹಾಗೂ ಹಸಿವಿನ ಹೆಚ್ಚಳವಾಗುತ್ತಿದೆ. ರೈತ ಕೂಲಿಕಾರರ ಪರಿಸ್ಥಿತಿ ಒಂದೆಡೆಯಾದರೆ ಹೊಸ ಭ್ರಮೆ ಹುಟ್ಟಿಸುವ ಡಿಜಿಟಲ್ ವ್ಯವಸ್ಥೆ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿಕೆಯಾಗಿರುವುದು, ಬಡವರನ್ನು ದೂರ ತಳ್ಳುವ ನೀತಿ ಮತ್ತು ಬಹುಸಂಸ್ಕೃತಿಯ ಐಕ್ಯತೆಗೆ ಗಂಡಾಂತರ ತರುತ್ತಿರುವ ಸಾಂಸ್ಕೃತಿಕ ನೀತಿ ಹಾಗೂ ಈ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡುವವರನ್ನು ದ್ವೇಷದಿಂದ ಕಾಣುವ ರಾಜಕಾರಣ ಉತ್ತರ ಕನ್ನಡ ಜಿಲ್ಲೆಯ ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಯ ಮೇಲೆ ತೀವ್ರ ಪರಿಣಾಮವನ್ನು ಬೀರಿದೆ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಹೋರಾಟ ಅನಿವಾರ್ಯ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದಿಶೆಯಲ್ಲಿ ಜಿಲ್ಲೆಯ ಜನರನ್ನು ಒಂದುಗೂಡಿಸಲು ಈ ಸಮಾವೇಶ ಸ್ಫೂರ್ತಿಯಾಗಿದೆ ಎಂದರು. ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಯಮುನಾ ಗಾಂವ್ಕರ್ ಅವರು ಮಾತನಾಡಿ, ದುಡಿಯುವ ಕೈಗಳಿಗೆ ಉದ್ಯೋಗ, ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಬಹು ಸುಸಜ್ಜಿತ ಆಸ್ಪತ್ರೆ ಹಾಗೂ ಕೇಂದ್ರ ಸರ್ಕಾರದಿಂದ ಇಎಸ್ಐಸಿ ಉನ್ನತ ಆಸ್ಪತ್ರೆ, ವಿಪತ್ತು ನಿರ್ವಹಣೆ ಮಾಡುವ ಬಹು ಸುಸಜ್ಜಿತ ಕೇಂದ್ರದ ಸ್ಥಾಪನೆ, ಪ್ರಯಾಣಿಕರ ಮತ್ತು ಸರಕು ಸಾಗಾಣಿಕೆಗೆ ಅನುಕೂಲಕರವಾಗುವಂತೆ ರೈಲು ಯೋಜನೆಯನ್ನು ವ್ಯವಸ್ಥಿತಗೊಳಿಸುವುದು, ಹುಬ್ಬಳ್ಳಿ, ಅಂಕೋಲಾ ಹಾಗೂ ಜಿಲ್ಲೆಯ ಪ್ರಮುಖ ತಾಲೂಕುಗಳನ್ನು ಸಂಪರ್ಕಿಸುವ ರೈಲು ಮಾರ್ಗಗಳ ನಿರ್ಮಾಣ, ಕೃಷಿ, ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿ, ಶಾಲಾ ಕಾಲೇಜುಗಳಿಗೆ ಸುಸಜ್ಜಿತ ಮೂಲಸೌಕರ್ಯ ಜೊತೆಗೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಬಲಗೊಳಿಸಲು ಜಿಲ್ಲೆಗೆ ಪ್ರತ್ಯೇಕ ಸುಸಜ್ಜಿತ ವಿಶ್ವವಿದ್ಯಾಲಯ ಸ್ಥಾಪನೆ, ಜಿಲ್ಲೆಯಲ್ಲಿ ಹರಿಯುವ ನದಿ ನೀರಿನ ಸಮರ್ಪಕ ಬಳಕೆಗೆ ಯೋಜನೆಯನ್ನು ರೂಪಿಸುವುದು, ಅತಿಕ್ರಮಣ, ಭೂಮಿ ಸಕ್ರಮಕ್ಕಾಗಿ ಹಾಗೂ ಕೇಂದ್ರ ಕಾಯ್ದೆಯ ತಿದ್ದುಪಡಿ, ಭೂಮಿ ಹಕ್ಕು, ರಸ್ತೆ, ಕುಡಿಯುವ ನೀರು, ಗುಡ್ಡಗಾಡು ಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ ನೀಡುವುದು, ಪರಿಸರ ಪೂರಕ ಉದ್ಯೋಗಾಧಾರಿತ ಕೈಗಾರಿಕೆಗಳ ಸ್ಥಾಪನೆ, ಕಾಳಿ, ಕೈಗಾ, ನೆವೆಲ್ ಬೇಸ್, ವನ್ಯಜೀವಿ ಚತುಷ್ಪಥ ಹೀಗೆ ವಿವಿಧ ಯೋಜನಾ ನಿರಾಶ್ರಿತರಾದ ರೈತರು, ಮೀನುಗಾರರು, ಕಾರ್ಮಿಕರು ಹಾಗೂ ಕೂಲಿಕಾರರಿಗೆ ಪರ್ಯಾಯವಾಗಿ ಭೂಮಿ, ಉದ್ಯೋಗ, ಪರಿಹಾರದ ಬೇಡಿಕೆ ಈಡೇರಿಕೆ, ಆದಿವಾಸಿಗಳಾದ ಕುಣಬಿ, ಹಾಲಕ್ಕಿ, ಗೌಳಿ ಜನಾಂಗವನ್ನು ಸಂವಿಧಾನಬದ್ಧ ಬುಡಕಟ್ಟು ಎಂದು ಪರಿಗಣಿಸುವುದು ಹೀಗೆ ಮೊದಲಾದ ಅತಿ ಅವಶ್ಯ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಮುಂದಿನ ದಿನಗಳಲ್ಲಿ ಚಳುವಳಿಯ ರೀತಿಯಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದರು. ಸಭೆಯಲ್ಲಿ ಸ್ಕ್ವಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಚಿಂತಕರಾದ ಪಿ.ಆರ್. ಶಾನ್ಭಾಗ್, ಸಹಕಾರಿ ಚಿಂತಕರಾದ ಜಾರ್ಜ್ ಫೆರ್ನಾಂಡಿಸ್, ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಸಿದ್ದಿ ಬುಡಕಟ್ಟು ಸಮುದಾಯದ ಹೋರಾಟಗಾರರಾದ ಬೆನೆತ್ ಸಿದ್ದಿ, ಆದಿವಾಸಿ ಹಕ್ಕುಗಳ ಜಿಲ್ಲಾ ಸಂಚಾಲಕರಾದ ಪ್ರೇಮಾನಂದ್ ವೆಳಿಪ್, ಸಮಾವೇಶದ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ತಿಲಕ್ ಗೌಡ ಅವರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ಜಿಲ್ಲೆಯ ಸಮಸ್ಯೆಗಳ ಪರಿಹಾರಕ್ಕೆ ಸಂಘಟಿತ ಹೋರಾಟ ಬಹಳ ಮುಖ್ಯವಾಗಿದೆ ಎಂದರು. ಸಭೆಯಲ್ಲಿ ಸ್ಕ್ವಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಚಿಂತಕರಾದ ಪಿ.ಆರ್. ಶಾನ್ಭಾಗ್, ಸಹಕಾರಿ ಚಿಂತಕರಾದ ಜಾರ್ಜ್ ಫೆರ್ನಾಂಡಿಸ್,
ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಸಿದ್ದಿ ಬುಡಕಟ್ಟು ಹೋರಾಟಗಾರರಾದ ಬೆನೆತ್ ಸಿದ್ದಿ, ಆದಿವಾಸಿ ಹಕ್ಕುಗಳ ಜಿಲ್ಲಾ ಸಂಚಾಲಕರಾದ ಪ್ರೇಮಾನಂದ್ ವೆಳಿಪ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷೆ ಸುಮಂಗಲ ಅಂಗಡಿ, ಸಮಾವೇಶದ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ತಿಲಕ್ ಗೌಡ ಅವರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ಜಿಲ್ಲೆಯ ಸಮಸ್ಯೆಗಳ ಪರಿಹಾರಕ್ಕೆ ಸಂಘಟಿತ ಹೋರಾಟ ಬಹುಮುಖ್ಯವಾಗಿದೆ ಎಂದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಮಾವೇಶದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ BN ವಾಸರೆ ಅವರು ಈ ಸಮಾವೇಶದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ಹಾಗೂ ಇಂದು ಬಿಡುಗಡೆಗೊಳಿಸಿದ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೊಂದು ಪರ್ಯಾಯ ಕಣ್ಣೋಟ, ಜನತೆಯ ಕೈಪಿಡಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ. ಜಿಲ್ಲೆಯ ಅವಶ್ಯ ಬೇಡಿಕೆಗಳ ಕುರಿತಂತೆ ಬರಲಿರುವ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗೆ ಬಂದು ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಒತ್ತಾಯಿಸುವ ನಿಟ್ಟಿನಲ್ಲಿ ಈ ಸಮಾವೇಶದ ಮೂಲಕ ಮುಂದಡಿ ಇಡಲಿದ್ದೇವೆ ಎಂದರು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ನಗರಸಭೆ ಸದಸ್ಯೆ ಯಾಸ್ಮಿನ್ ಕಿತ್ತೂರ್, ಸಮಾವೇಶದ ಸಂಘಟನಾ ಕಾರ್ಯದರ್ಶಿಗಳಾದ ಕೀರ್ತಿ ಗಾಂವ್ಕರ್, ಡಿ ಸ್ಯಾಮ್ಸನ್, TS ಬಾಲಮಣಿ, ಗಂಗಾ ನಾಯ್ಕ್, ಜಯಶ್ರೀ ಹಿರೇಕರ್ ಮೊದಲಾದವರು ಉಪಸ್ಥಿತರಿದ್ದರು. ಸಮಾವೇಶದ ಖಜಾಂಚಿ ಶಾಂತಾರಾಮ್ ನಾಯ್ಕ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಸಂಘಟನಾ ಕಾರ್ಯದರ್ಶಿ ಸಲೀಂ ಸೈಯದ್ ವಂದಿಸಿದರು. ಸಮಾವೇಶದ ಸ್ವಾಗತ ಸಮಿತಿಯ ಕಾರ್ಯದರ್ಶಿ ರತ್ನದೀಪ NM ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಸಿದ್ದಿ ಬುಡಕಟ್ಟು ಸಮುದಾಯದವರ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಆಗಿರುವಂತಹ ಸಾಕಷ್ಟು ಆಗಿದೆ. ಬೇರೆ ಕಡೆ ನಿಂತುಕೊಳ್ಳುವುದು ಕಾರವಾರ ಕ್ಷೇತ್ರ ಬಿಟ್ಟರೆ ಹಲ್ಯಾಳ ಕ್ಷೇತ್ರ ನೋಡಿ, ರಸ್ತೆ ಇಲ್ಲ, ಕುಡಿ ನೀರಿಲ್ಲ, ಕರೆಂಟ್ ಇಲ್ಲ, ಮೂಲಭೂತ ಸೌಕರ್ಯಗಳು ಇಟ್ಟಿಲ್ಲ. ಆದರೆ ಜನರ ಬೆಂಬಲದಿಂದ, ಜನರ ಸಹಕಾರದಿಂದ ಸರ್ಕಾರ ಮುಖಾಂತರ ಬಹುತೇಕ ಎಲ್ಲ ಕಡೆ ಕುಡಿಯುವ ನೀರು, ಎಲ್ಲ ಕಡೆ ವಿದ್ಯುತ್ ಶಕ್ತಿ, ರಸ್ತೆ ಮುಖ್ಯವಾಗಿ ಹಾಳಾಗಿದೆ. ಒಂದು 4 ತಿಂಗಳ ಗಮನ ತಂದಿದ್ದೇನೆ, ಹಣ ಬಿಡುಗಡೆ ಮಾಡಲಿಕ್ಕೆ ಹೇಳಿದ್ದೇನೆ. ನೀನು ನಿಮ್ಮ ದಾಂಡೇಲಿ ಬಂದಿದ್ದೆ ಸರ್, ದಾಂಡೇಲಿ 5 ಕೋಟಿ ನಷ್ಟು 5 ಕೋಟಿ ಯಾರ ಕೆಲಸದಲ್ಲಿ ಮಂಜೂರು ಮಾಡಿ ಚಾಲನೆ ಕೊಟ್ಟು ಅದೆಲ್ಲ ಜೋಡಾಗಳು ಕಾಯಬೇಕು, ಒಳಗೆ ಹೋಗಿ ಬರ್ತದೆ. ಒಂದು ಹಳ್ಳಿಯ 10 ಜನ, ಒಂದು ಮದುವೆಯಲ್ಲಿ 2 ಜನ, ಎಲ್ಲರ ಪೈಸೆ ಇರ್ತದೆ. ನಮ್ಮ ಶಾಲೆ ಆಗಬೇಕು, ಕುಡಿಯುವ ನೀರು ಆಗಬೇಕು, ನಮ್ಮ ರಸ್ತೆ ಆಗಬೇಕು. ಅರಣ್ಯಮಯ ಪ್ರದೇಶ, ಅರಣ್ಯಮಯ ಪ್ರದೇಶದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಪರಿಸರ ಸಂರಕ್ಷಣೆ ಆಗಬೇಕು, ಪರಿಸರ ಸಂರಕ್ಷಣೆ ಆಗಲಿಕ್ಕೆ ಬೇಕು. ಪರಿಸರ ಸಂರಕ್ಷಣೆ ಆದರೆ ನಿಮ್ಮ ನಮ್ಮ ಭವಿಷ್ಯದ ಸಂರಕ್ಷಣೆ ಆಗ್ತದೆ, ನಮ್ಮ ಮಕ್ಕಳ ಭವಿಷ್ಯದ ಸಂರಕ್ಷಣೆ ಆಗ್ತದೆ. ಪರಿಸರ ಜೊತೆ ಜಗಳ ಮಾಡಲಿಕ್ಕೆ ಹೋಗುವ ತೊಂದರೆ ಆಗ್ತದೆ. ಪರಿಸರ ಸಂರಕ್ಷಣೆ, ಅರಣ್ಯ ಬೆಳಿಬೇಕು, ಅರಣ್ಯ ಕಡಿಮೆ ಮಾಡುವ ಒಂದು ಕಾಲದಲ್ಲಿ ಅರಣ್ಯಗಳು ಮಾರಾಟ ಆಗ್ತಿತ್ತು. ಈ ಡೆಪೋ ಏನು ಇದು ಕಾಲಿನ ಜಾಗ ಇರ್ತಿಲ್ಲ. ಅದು ಮಳೆ ಕಡಿಮೆ, ಹವಾಮಾನದಲ್ಲಿ ಬದಲಾವಣೆ ಆಯಿತು, ಹಲವಾರು ರೋಗಗಳು, ಹಲವಾರು ಸಮಸ್ಯೆಗಳನ್ನು ಮಾಡುವಾಗ ಆಗಿನ ಸರ್ಕಾರಗಳು ನನ್ನ ವಿದ್ಯದಲ್ಲಿ ಚಿಂತನೆ ಮಾಡಿ ಕೇವಲ ಡೆಡ್ ಅಂಡ್ ಫಾರೆನ್ ಟ್ರೀಸ್, ಯಾವ ಗಿಡ ಮರ ಸತ್ತಿದ್ದಾರೆ ಬಿದ್ದು ನ್ಯಾಚುರಲಿ ಅವರಷ್ಟೇ ದೇಪೋಗ್ತದೆ. ಮುಂಚೆ ಹೂಗಳು ಮಾರಾಟ ಆಗ್ತದೆ, ನಂತರ ಲಾಂಗ್ ಕಾಂಟ್ರಾಕ್ಟ್ಸ್ ಆಗೋದು. ಈಗ ಒಂದು ಮರಕ್ಕೂ ಯಾಕೆ ಹೆಚ್ಚು,
ಎಲ್ಲರೂ ಸಂರಕ್ಷಣೆ, ವನ್ಯಜೀವಿಗಳು ಸಂರಕ್ಷಣೆ. ರೈಫಲ್ ಅವ್ರಿಗೂ ಸಂರಕ್ಷಣೆ ಕೊಡ್ತೇವೆ. ನಮ್ಮ ಜೀವನ ಕಷ್ಟ ಒಂದು ವಯಸ್ಸಾದ್ರಿಂದ ಅಥವಾ ಮಳೆ ಚಳಿ ಗಾಳಿಯಿಂದ ಬೀಳ್ತಾರೆ, ಅಷ್ಟೇ ಬರ್ತಾರೆ. ಎಷ್ಟು ಇಂಪಾರ್ಟೆಂಟ್ ಇದೆ ಒಂದು ಕಾಲದಲ್ಲಿ. ಇದು ಹೇಳುವಾಗ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ 330-320 ಕಿಲೋಮೀಟರ್ ಕಾರವಾರದ ಭಟ್ಕಳ ತನಕ ಕೋಸ್ಟ ಇದೆ, ಸಮುದ್ರ. ಹಲವಾರು ನದಿಗಳು ಇವೆ. ನಮ್ಮ ಕಡೆಯಲ್ಲಿ ಕಾಳಿ ನದಿ ಇದೆ, ಹೋಗಿ ಸಮುದ್ರದಲ್ಲಿ ಜಾಯಿನ್ ಆಗ್ತದೆ. ಗಂಗಾವಳಿ ಇದೆ, ಅಘನಾಶಿನಿ ಇದೆ. ಹಾಗಾಗಿ ನಾವು ಈ ಸಮುದ್ರ, ಈ ನದಿಗಳನ್ನು ಮಾಡಬೇಕು. ಹ್ಯಾಂಗ್ ಮಾಡಬೇಕು? ಪ್ರವಾಸೋದ್ಯಮ ಬೆಳೆಸಿ ಸಾಹಸಿ ಕ್ರೀಡೆ ಮಾಡಬಹುದು, ರಿಸಾರ್ಟ್ಗಳು ಮಾಡಬಹುದು. ನಾನು ಪ್ರವಾಸೋದ್ಯಮ ಮಂತ್ರಿ ಇದ್ದೆ. ಅವ್ರು ಬಹಳ ಜನ ಈ ಭಾಗ ದಾಂಡೇಲಿ, ಜೋಯಿಡ, ಕರಾವಳಿ ಬೀಚ್, ಕಾರವಾರ ಬೀಚ್ ಡೆವಲಪ್ಮೆಂಟ್, ಮುರುಡೇಶ್ವರ ಬೀಚ್ ಡೆವಲಪ್ಮೆಂಟ್, ಮತ್ತೆ ಅವರು ಕಾರವಾರ ಬೀಚು, ಮುರುಡೇಶ್ವರ ಬೀಚು, ಓಮ್ ಬೀಚ್, ಪ್ರತಿಯೊಂದು ಬೀಚ್ ಡೆವಲಪ್ಮೆಂಟ್ ಸಾಕಷ್ಟು ಮಾಡಿದ್ರೆ ಮಾಡಿ. ದಾಂಡೇಲಿ ಹೇಳಿದೆ 100 ರಿಸಾರ್ಟ್ಗಳಿದ್ದಾರೆ. ಅಂದ್ರೆ ನಾನು ಯಾವುದೋ ರಿಸಾರ್ಟ್ ನೋಡಿದ್ದೆ, ಒಂದು ರಿಸಾರ್ಟ್ ನೋಡಿದ್ದೆ. ಒಂದು ಕಾಮನ್ ಪಾರ್ಟಿ ಮೀಟಿಂಗ್, ಇನ್ನೊಂದು ಒಂದು ರಿಸಾರ್ಟ್ ನೋಡಿದ್ದೆ. ಯಾಕಂದ್ರೆ ಬರೋದಿಲ್ಲ, ನಾನು ನೋಡೋದಿಲ್ಲ. ನನ್ನ ಹೆಸರು ಬಾಳೆ ಮಾಡ್ತೀನಿ, ಜೀವನ ಮಾಡ್ತೀನಿ, ನನ್ನ ಹೆಸರು ಮಾಡ್ತೀನಿ. ರಿಸಾರ್ಟ್ಸ್ ನನ್ನ ಅಭಿಸಿದ್ದಾರೆ, ಅವರು ಕರೆದು ನಾವು ಹೋಗಿ ಪಾರ್ಟಿ ಮೀಟಿಂಗ್ ಮಾಡಿದ್ದೇವೆ. ಮತ್ತು ಇದು ಬೆಳೆದಿದೆ, ಅದರ ಪ್ರಮೋಷನ್ ಆಗ್ತದೆ. ಮತ್ತು ಪ್ರವಾಸೋದ್ಯಮಗಳು ಇದನ್ನು ಆಕರ್ಷಣೆ ಮಾಡಲಿಕ್ಕೆ ಕಾರ್ಯಕ್ರಮ ಹಾಕೋದು. ಇದಕ್ಕೆಲ್ಲ ಮೂಲಭೂತ ಸೌಕರ್ಯ ನಿರ್ಮಾಣ. ಇನ್ಫ್ರಾಸ್ಟ್ರಕ್ಚರ್ ಇಸ್ ದ ಕೀ ಫಾರ್ ಎಕಾನಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಉನ್ನತಿ ಆಗಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಬೇಕು. ಒಳ್ಳೆ ರಸ್ತೆಗಳು ಬೇಕು, ಒಳ್ಳೆ ಟೂರಿಸ್ಟ್ ಸೈಟ್ಸ್ ಬೇಕು, ಟೂರಿಸ್ಟ್ ರಿಸಾರ್ಟ್ ಬೇಕು, ಕುಡಿದ ನೀರು ಬೇಕು, ವಿದ್ಯುತ್ ಶಕ್ತಿ ಬೇಕು. ಇದೆಲ್ಲ ಇಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ನಾನೀಗ ಈ ರಾಜಕೀಯ ಕ್ಷೇತ್ರ ಬಂದು ಅಂದಾಜ ಎಷ್ಟು ವರ್ಷ ಆಯಿತು? 1954 ವರ್ಷ. 83ರಲ್ಲಿ ಶಾಸಕರಾದೆ, ಅದಕ್ಕೂ 40 ವರ್ಷ. ಯಮುನ ಬಯಲು ನೋಡಿದ್ದ, ಯಮುನ ಬಯಲು ನೋಡಿದ್ದ ಫೋನ್ ಮಾಡಿದ್ದೀವಿ ವಿಡ್ರಾ ಮಾಡಂತ. ನಾಳೆ 2 ಜನ ಒಂದು ಪ್ರವಚನ ಆಗ್ತದೆ, ದೇಶಪಾಂಡೆ ಲಾಭ ಆಗ್ತದೆ, ಜಯಚಂದ್ರ ನಿಲ್ಲಿಸ್ತೀವಿ.
ಸಾಹಸಿ ಸಾಹಸಿದ್ರೆ ನೀವು ಉತ್ತೇಜನ ಸಿಗಬೇಕು. ಬೋಟ್ ರೈಡ್ಸ್, ನಮ್ಮ ಕರಾವಳಿ ಇಲ್ಲಿ ಹೋಗಿ ಡಿಸ್ಕಷನ್ ಮಾಡಿ ಮತ್ತೆ ಏರ್ಪೋರ್ಟ್ ಸಾಕಷ್ಟು ನಿಮ್ಮ ಆವಾಗಿನ ಮಾನವ ವಿಚಾರ ಬಡತನ ದೂರ ಆಗಬೇಕು, ನಿರಕ್ಷರತೆ ದೂರ ಆಗಬೇಕು, ನಿರುದ್ಯೋಗ ದೂರ ಆಗಬೇಕು. ಇವತ್ತು ದೇಶದಲ್ಲಿ ಜ್ವಲಂತ ಸಮಸ್ಯೆಗಳಿವೆ. ನಿರುದ್ಯೋಗ ಮತ್ತು ಬೆಳೆಯುವಿಕೆ, ನಿರುದ್ಯೋಗ ಮತ್ತು ಬೆಳೆಯುವಿಕೆ ಈ ದೇಶದಿಂದ ದೊಡ್ಡ ಜ್ವಲಂತ ಸಮಸ್ಯೆ. ಬೆಳೆಯುವಿಕೆ ಆಗಿದ್ದು ಮಾತಾಡಿ ಹೆಂಡತಿ ಮಾತಾಡೋದು, ನೀವು ಮಾತಾಡೋದು, ಬೆಳೆಯುವಿಕೆ ಆಗಿದ್ದು ವಿಷಯ ಆಗಿದ್ದು. ಹಾಗಾಗಿ ಬೆಳೆಯುವಿಕೆ ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು, ಉತ್ಪಾದನೆಗಳು ಹೆಚ್ಚಾಗಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕಲು ಕೆಲಸ ಮಾಡೋದು. ಯಮುನಾಬಾಯಿಯವರು ಮೀನುಗಾರಿಕೆ ಎಷ್ಟು ಬೆಳೆಯಲಿಕ್ಕೆ ಸಾಕಷ್ಟು ಇರ್ಬೋದು, ಸಿ ಫಿಶಿಂಗ್ ಇರ್ಬೋದು, ರಿವರ್ ಫಿಶಿಂಗ್ ಇರ್ಬೋದು. ಯಾಕಂದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಪರಿಸರಕ್ಕೆ ಯಾವ ತೊಂದರೆ ಆಗುವುದು, ಪರಿಸರ ಪ್ರೇಮಿ ಉದ್ಯೋಗ ಕೈಗಾರಿಕೆ ಆ ದಿಕ್ಕಿನಲ್ಲಿ ಇಲ್ಲೇ ಸಹ ಸಮುದ್ರದಲ್ಲಿ ಆಗುವುದಿಲ್ಲ. ಆದರೆ ಇನ್ಲ್ಯಾಂಡ್ ಫಿಶಿಂಗ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಅಲ್ಲ ಕ್ಷೇತ್ರದಲ್ಲಿ, ದಾಂಡೇಲಿ ಕ್ಷೇತ್ರದಲ್ಲಿ. ಸಣ್ಣ ಪುಟ್ಟ ವ್ಯಾಪಾರಿಗಳು 70% 75% ಸಣ್ಣ ಮತ್ತೆ ಅತಿ ಸಣ್ಣ ಕೃಷಿಗಳು, 80% ಇರುವುದು ಸಣ್ಣ ಮತ್ತೆ ಅತಿ ಸಣ್ಣ ವ್ಯಾಪಾರಸ್ಥ ಉದ್ಯಮಿಗಳು. ಇವರಲ್ಲಿ ಯಾರಾದರೂ MLA-ಗಳಾಗಿದ್ದಾರ, ಯಾರಾದರೂ MP-ಗಳಾಗಿದ್ದಾರ, MLA MP ಬಿಡಿ, ಯಾರಾದರೂ ಒಬ್ಬರು ಜಿಲ್ಲಾ ಪಂಚಾಯತಿ ಆಗಿದ್ದೀರಾ, ಯಾರಾದರೂ ಒಂದು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದೀರಾ, ಯಾರು ಅದು ಬಿಡಿ ಇವತ್ತು ಪಂಚಾಯತಿ ಸದಸ್ಯರಾಗಲಿಕ್ಕೆ 8 ರಿಂದ 10 ವರ್ಷ ಖರ್ಚು ಮಾಡುವ ಸ್ಥಿತಿ ಇಲ್ವಾ? ಒಂದು ದೇಶ ಒಂದು ಚುನಾವಣೆಯಿಂದ ಚರ್ಚೆ ಮಾಡಬೇಕಾ? ನಮ್ಮ ಈಗ ನಡೀತಿರುವ ಚುನಾವಣೆ ಎಷ್ಟು ಶ್ರೀಮಂತ ಪರ ಇದೆ ಅಂತ ಚರ್ಚೆ ಮಾಡಬೇಕಾ? ಪ್ರಜಾಪ್ರಭುತ್ವದ ಅರ್ಥ ಇಲ್ಲಪ್ಪ. 140 ಜನರಿಗೆ ಒಂದು ದೇಶದಲ್ಲಿ ಸೇರಿ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಮ ಪ್ರತಿನಿಧಿಗಳನ್ನು ನಾವು ಕಳಿಸ್ತಾ ಇದ್ದೇವೆ. ಯಾರನ್ನು ಕಳಿಸ್ತಾ ಇದ್ದೇವೆ? ಇದರ ಬಗ್ಗೆ ಯಾವಾಗಾದ್ರೂ ನಾವು ಚರ್ಚೆ ಮಾಡಿದ್ದೇವೆ? ಅಭಿವೃದ್ಧಿ ಚರ್ಚೆ ಪರೋಕ್ಷವಾಗಿ ಪ್ರಜಾಪ್ರಭುತ್ವ ಚರ್ಚೆ ಹೌದು, ರಾಜಕೀಯದ ಚರ್ಚೆನೂ ಹೌದು. ಯಾಕಂದ್ರೆ ನಮ್ಮ ಶಿಕ್ಷಣ ನೀತಿಯನ್ನು ಮಾಡೋದಿದೆ MLA MP-ಗಳು, ನಮ್ಮ ಆರೋಗ್ಯ ನೀತಿಯನ್ನು ಮಾಡೋದಿದೆ MLA MP-ಗಳು, ನಮ್ಮ ಕಾರ್ಮಿಕ ನೀತಿಯನ್ನು ಮಾಡೋದಿದೆ MLA MP-ಗಳು. ನಮ್ಮ ಎಲ್ಲ ಸಾಮಾಜಿಕ ನಾವು ಯಾರನ್ನು ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು, ಎಷ್ಟು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡೋದು ಇವರೇ. ನಾವು ಯಾವ ದೇವರನ್ನು ಪೂಜಿಸಬೇಕು, ಹೇಗೆ ಪೂಜಿಸಬೇಕು ಅಂತ ತೀರ್ಮಾನ ಮಾಡೋದು ಇವರೇ. ಇವರ ಬಗ್ಗೆ ನಾವು ಆಲೋಚನೆ ಮಾಡೋದು, ಯಾರನ್ನು ಆಯ್ಕೆ ಮಾಡ್ತೇವೆ ಅಂತ ಒಂದು ದಿನ ಆಲೋಚನೆ ಮಾಡಿದ್ರ? ಜಾತಿ ನೋಡಿ ಓಟ್ ಹಾಕುದು, ಧರ್ಮ ನೋಡಿ ಓಟ್ ಹಾಕುದು. ಜಾತಿ ಊಟ ಕೊಡ್ತದ, ಧರ್ಮ ಊಟ ಕೊಡ್ತದ? ಜಾತಿಯವರೇ ನಾಳೆ ಇಲ್ಲಿ ಒಂದು ಅಂಗಡಿ ಇಡ್ತಾರೆ, ನಮ್ಮ ಜಾತಿಯವರು ಬನ್ನಿ ಅಂತ ಫ್ರೀ ಕೊಡ್ತಾರ? ಜಾತಿಯವರೇ ನಾಳೆ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಾರೆ, ನಮ್ಮ ಜಾತಿಯವರ ಸೀಟ್ ಕೊಡ್ತಾರ? ಜಾತಿಯವರೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡ್ತಾರೆ, ನಮ್ಮ ಜಾತಿಯವರು
ಕಾಲದಲ್ಲಿ. ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಆಲೋಚನೆ ಮಾಡುವುದಲ್ಲ, ಈಗ ನಡೆಯುತ್ತಿರುವ ದರಿದ್ರ ಚುನಾವಣಾ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಕಲಿಬೇಕು. ಎಂತ ಒಂದು ಪ್ರಜಾಪ್ರಭುತ್ವ ರೂಪಿಸಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಕಣ್ಣೆದುರೇ ಹೋಗ್ತಾ ಇದ್ದಾರೆ ಅವರು, ಆದರೂ ನಾವು ಅವರನ್ನೇ ಪೂಜಿಸ್ತಾ ಇರ್ತೇವೆ. 2019 ಲೋಕಸಭೆ ಇಲೆಕ್ಷನ್ ಅಲ್ಲಿ ಆಯ್ಕೆಯಾದವರಲ್ಲಿ 47% ಕ್ರಿಮಿನಲ್ಸ್ ಇದ್ದಾರೆ. ಕ್ರಿಮಿನಲ್ಸ್ ಸಣ್ಣ ಪುಟ್ಟ ಕ್ರಿಮಿನಲ್ಗಳಲ್ಲ ಅವರು ಕೊಲೆ ಮಾಡಿದ್ದಾರೆ, ದರೋಡೆ ಮಾಡಿದ ಆರೋಪ ಇದೆ, ಸುಲಿಗೆ ಮಾಡಿದ ಆರೋಪ ಇದೆ, ರೇಪ್ ಮಾಡಿದ ಆರೋಪ ಇದೆ. ಅಂತವರು ಪಾರ್ಲಿಮೆಂಟ್ ಅಲ್ಲಿ ಕೂತು ಪಾಲಿಸಿ ಮಾಡ್ತಾ ಇದ್ದಾರೆ. ಕೇವಲ ಲೋಕಸಭೆಯಲ್ಲೆಲ್ಲ 50%ಕ್ಕಿಂತ ಹೆಚ್ಚು ಮಂದಿ MLAಗಳು ಕೂಡ ಕ್ರಿಮಿನಲ್ ಆರೋಪ ಇದೆ ಅವರ ಮೇಲೆ. ಇವರು ನಮ್ಮ ಶಿಕ್ಷಣದ ಬಗ್ಗೆ, ಇವರು ನಮ್ಮ ಆರೋಗ್ಯದ ಬಗ್ಗೆ, ಇವರು ನಮ್ಮ ಕಾರ್ಮಿಕ ನೀತಿ ಬಗ್ಗೆ ಪಾಲಿಸಿ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ 75 ವರ್ಷ ಆಯ್ತು, ನಾವು ಇವತ್ತು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಾವು ಕ್ರಿಮಿನಲ್ಗಳನ್ನು, ಕೋಟ್ಯಾಧೀಶರನ್ನು MP MLA ಚುನಾವಣೆ ಮಾಡಿ ನೆಮ್ಮದಿಯ ಬದುಕು ಬೇಕು ಅಂತೇಳಿ ಮಠಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಕೂಡ ಹೆಚ್ಚೆಚ್ಚು ಮಠಗಳನ್ನು ದೇವಸ್ಥಾನಗಳನ್ನೇ ಕಟ್ಟಿಸ್ತಾ ಇದ್ದಾರೆ. ಅದಕ್ಕೆ ನಾವು ಧರ್ಮ ನಿಮಗೆ ಶಿಕ್ಷಣ ಕೊಡುವುದಿಲ್ಲ, ಜಾತಿ ಶಿಕ್ಷಣ ಕೊಡುವುದಿಲ್ಲ, ಆರೋಗ್ಯ ಶಿಕ್ಷಣ ಕೊಡುವುದಿಲ್ಲ, ಜಾತಿ ಧರ್ಮಗಳು ಶಿಕ್ಷಣ ಕೊಡುವುದಿಲ್ಲ, ಆರೋಗ್ಯ ಕೊಡುವುದಿಲ್ಲ, ವಸತಿ ಕೊಡುವುದಿಲ್ಲ, ಯಾವುದೇ ಸವಲತ್ತು ಕೊಡುವುದಿಲ್ಲ. ಬಟ್ ಅದೆಲ್ಲವೂ ಅದು ಬಿಟ್ಟ ಚುನಾವಣೆಯಲ್ಲಿ ಬೇರೆ ಯಾವುದೂ ಕಾಣುವುದಿಲ್ಲ. ನಮಗೆ ವಸತಿ ಕೊಡುವುದು, ಶಿಕ್ಷಣ ಕೊಡುವುದು, ಆರೋಗ್ಯ ಕೊಡುವುದು ಯಾವುದು? ನಾವು ಬಡವರು, ನಾವು ಕೃಷಿಕರು ಹೋಗ್ಬೇಕಾದ್ರೆ, ನಾವು ಕಾರ್ಮಿಕರು ಹೋಗ್ಬೇಕಾದ್ರೆ, ನಾವು ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಗಳು ಹೋಗ್ಬೇಕಾದ್ರೆ ನಮ್ಮವರು ಅಲ್ಲಿ ನಿಂತು ಪಾಲಿಸಿ ಮಾಡಿದ್ರಲ್ವ ನನಗೆ ಬೇಕಾದ ಪಾಲಿಸಿಗಳು ಕೊಡುವುದು. ಸೊ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಯಾರಾದ್ರೂ ನಿಮ್ಮ ಜೊತೆ ಮಾತಾಡಿದರೆ ಈಗ ನಡೆಯುತ್ತಿರುವ ಚುನಾವಣೆಯ ಭ್ರಷ್ಟಾಚಾರದ ಬಗ್ಗೆ, ಕೋಟಿಗಟ್ಟಲೆ ಖರ್ಚು ಮಾಡಿದ ಚುನಾವಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಒತ್ತಾಯ ಮಾಡುವ ಸ್ಥಿತಿ ಇರಬೇಕು. ಸಭೆ ಮುಗಿದ ನಂತರ 50% ಜನರು ನಾವೇ ಇದ್ದೇವೆ, ನಮ್ಮನ್ನು ಯಾರು ಕೇಳೋದಿಲ್ಲ. ನಮ್ಮ ಬಜೆಟ್ ಹೇಗಿರ್ಬೇಕು, ನಮ್ಮ ಅಭಿವೃದ್ಧಿ ಹೇಗಬೇಕು ಅಂತ ಕೇಳುದು. ಬಲಾಢ್ಯರೇ ಸೇರಿ ನಮ್ಮ ಅಭಿವೃದ್ಧಿ ಬಗ್ಗೆ ತೀರ್ಮಾನ ಮಾಡ್ತಾರೆ, ನಮಗೆ ತೆರಿಗೆ ಪದ್ಧತಿ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಅತಿ ಹೆಚ್ಚು ತೆರಿಗೆ ಬಡವರ ಮೇಲೆ ಇದೆ, ಅತಿ ಕಡಿಮೆ ತೆರಿಗೆ ಅನಾನುಕೂಲಸ್ಥರ ಮೇಲೆ ಇದೆ. ಯಾಕಿದೆ? ಅವರೇ ತೀರ್ಮಾನ ಮಾಡುದು. ನಾವು ಯಾರು ಇಲ್ಲ ತೆರಿಗೆ ಹೆಚ್ಚು ಕೊಡಬೇಕು ತೀರ್ಮಾನ ಮಾಡುದು. ಒಂದು ವೇಳೆ ನಮ್ಮ ಜನರು ಇದೇ ಪಾರ್ಲಿಮೆಂಟ್ ಅಲ್ಲಿ ವಿಧಾನಸೌಧದಲ್ಲಿ ಇಟ್ಟಿದ್ರೆ ತೆರಿಗೆ ರಿವರ್ಸ್ ಆಗ್ತಿತ್ತು, ಅನುಕೂಲಸ್ಥರು ಹೆಚ್ಚು ಕೊಡಬೇಕಿತ್ತು, ಬಡವರು ಕಡಿಮೆ ಕೊಡಬೇಕಿತ್ತು. ಇದು ಕಂಪ್ಲೀಟ್ ರಿವರ್ಸ್ ಆಗಿದೆ. ಇವತ್ತು ಬಡವರು ಜಾಸ್ತಿ ಕೊಡ್ತಾ ಇದ್ದಾರೆ. ಔಟ್ಸೋರ್ಸ್, ಕಾಂಟ್ರಾಕ್ಟ್, 25 ಬಗೆಯ ಕೆಲಸ. ಒಂದು ದಿಕ್ಕಲ್ಲಿ ಕೂಡ ಉದ್ಯೋಗದ ಭದ್ರತೆ ಇಲ್ಲ, ಸಂಬಳದ ಭದ್ರತೆ ಇಲ್ಲ, ದುಡ್ಡಿದ್ರೆ ಸಂಬಳ. ಸೊ ಕಾರ್ಮಿಕ ನೀತಿ ಕೂಡ ಹೀಗಾಗ್ತಾ ಇದೆ. ಹಾಗಾಗಿ ನಾವು ಅಭಿವೃದ್ಧಿ ಆದ್ಯತೆ ಮಾತಾಡುತ್ತಿದ್ರೆ ನನ್ನ ಪ್ರಕಾರ ಜನರು ಸೇರಿ ಜನರ ಆದ್ಯತೆ ಬಗ್ಗೆ ಮಾತಾಡಬೇಕು. ಅಭಿವೃದ್ಧಿ ಆದ್ಯತೆ ಅಂದ್ರೆ ಜನರ ಆದ್ಯತೆ. ಈಗ ಎರಡನೇದಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ನೀವು ಉತ್ತರ ಕನ್ನಡ ಎಲ್ಲೇ ಆಗ್ಲಿ, ನಾವು ಅಭಿವೃದ್ಧಿ ಅಂತ ಹೇಳುವಾಗ ಇಲ್ಲಿ ನಾಳೆ ಯಾವುದೋ ಕೈಗಾರಿಕೆ ಬರ್ಬೋದು, ಕಾಲೇಜ್ ಬರ್ಬೋದು, ಏನೇ ಬರ್ಬೋದು, ಆ ಅಭಿವೃದ್ಧಿಯನ್ನು ಜೀವಿಸಿಕೊಳ್ಳುವ ಶಕ್ತಿ ಜನರಿಗೆ ಬೇಕು, ಸಾಮರ್ಥ್ಯ ಬೇಕು. ಅದೇನು ಅಂತ ಹೇಳಿದ್ರೆ ಕೋವಿಡ್ ಬಂದಾಗ ಸರ್ಕಾರ ಆನ್ಲೈನ್ ಶಾಲೆ ಶುರು ಮಾಡಿತ್ತು. ಆನ್ಲೈನ್ ಶಿಕ್ಷಣ ಪಡಿಬೇಕಾದ್ರೆ ಏನ್ ಬೇಕು ನಿಮಗೆ? ಕನಿಷ್ಠ ಹೋರಾಟಗಳು ಮಾಡಬೇಕು ವಿನಃ ಪರಿಸರ ಪೂರ್ವಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಆಗಬೇಕು. ಇದೆಲ್ಲ ಆದ್ರೆ ಮಾತ್ರವೇ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಸರ್ವಾಂಗೀಣ ನೋಟವನ್ನ ನಡೆಸಲು ಸಾಧ್ಯ. ಇನ್ನೊಂದು ನೆರೆ ಬರ ವಿಚಾರ ಏನು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದೇ ಒಂದು ಕೇಂದ್ರ ಇಲ್ಲ. ನೆರೆಯ ಗೋವಾಕ್ಕೂ ಅನುಕೂಲ ಆಗ್ತದೆ, ನೆರೆ ಜಿಲ್ಲೆಗಳಿಗೂ ಅನುಕೂಲ ಆಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಅವಘಡ ಅಂದ್ರೆ ವಿಪತ್ತು ನಿರ್ವಹಣಾ ಕೇಂದ್ರವನ್ನ ತೆರೀಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾನೆ ಇದ್ದೇವೆ. ಅದು ಬಹುಶಃ ಸಾಧ್ಯ ಆಗ್ಬೇಕು. ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೇನೆ ಇಲ್ಲಿಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಮತ್ತು ಈ ಭಾಗದಿಂದಲೇ ಗೆದ್ದು ಹೋದಂತ ಶಿಕ್ಷಕ ಮತದಾರ ಕ್ಷೇತ್ರದವರು ಸಭಾಪತಿಗಳಾಗಿರುವುದು, ಈ 3 ಜನ ಒಂದು ಕಡೆ ಸೇರಿದ್ರೆ
ಕೈಪಿಡಿಯ ಅಂಶಗಳನ್ನ ಜಾರಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದಂತಹ ಪ್ರತಿಯೊಂದು ತಲೆಗಳು ನಾವು ಹೋರಾಟಕ್ಕೆ ಸನ್ನದ್ಧರಾಗಿದ್ದೀವಿ. ಹಾಗೆಯೇ ನೆರೆ ಹಾವಳಿ ವಿಚಾರ ಬಂದಾಗ ಕಾಳಿಯಿಂದ ಹಿಡಿದು ಶರಾವತಿಯವರೆಗೆ ನೆರೆ ಬರ್ತದೆ, ಅಘನಾಶಿನಿಯಲ್ಲಿ ನೆರೆ ಬರ್ತದೆ, ಬೇಟೆ ಚಿಕ್ಕದಾಗಿ ಅದು ಕೂಡ ಸಮಸ್ಯೆ ಇದೆ. ಹಾಗೆ ಇನ್ನು ಅನೇಕ ನಮ್ಮ ನದಿಗಳು, ಉಪನದಿಗಳು ಇದ್ದಾವೆ. ಅಲ್ಲಿ ತಕ್ಷಣದಲ್ಲಿ ಜನತೆಗೆ ಹಾನಿಯಾಗದೇ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಯೋಜನೆಗಳು ಮಾಡ್ಲಿಕ್ಕಾಗೋದಿಲ್ವಾ? ಆಗ್ತದೆ. ಪರಿಸರ ಪೂರಕವಾಗಿ ಪಶ್ಚಿಮ ಘಟ್ಟ ತಜ್ಞರನ್ನ ಇಟ್ಕೊಂಡು ಹಾಗೆ ಭೂಗರ್ಭ ಶಾಸ್ತ್ರಜ್ಞರನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ. ನಮ್ಮ ಸಂಗಾತಿಯವರು ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ರು. ನಮ್ಮ ಡಿಮಾಂಡ್ ಕೂಡ ಏನಂತ, ಸಣ್ಣ ಸಣ್ಣ ಒಡ್ಡುಗಳು, ಸಣ್ಣ ಸಣ್ಣ ಆಣೆಕಟ್ಟುಗಳನ್ನೆಲ್ಲ ತೆರಿಬೇಕು ಅಂತ ಹೇಳಿ. ನಮ್ಮ ಈ ಹೋರಾಟದ ಭಾಗವಾಗಿ ರೈತ ಸಂಘಟನೆಯ ಮತ್ತು ಕಾರ್ಮಿಕ ಸಂಘಟನೆಯ ಮತ್ತು ವಿವಿಧ ರಾಜಕೀಯ ಪಕ್ಷಗಳವರು ಬಹುಶಃ ಅದನ್ನ ಅಲ್ಲಗಳೆಯಲಿಕ್ಕಿಲ್ಲ. ಯಾಕಂದ್ರೆ ಹಿರಿಯ ಹೋರಾಟಗಾರರಾದಂತಹ ರಮಾನಂದ ನಾಯ್ಕರು ಒಂದು ಅಭಿಪ್ರಾಯ ಕೊಟ್ಟರು, ಅದೇ ಅಭಿಪ್ರಾಯನ ಎಂ.ಎ. ಖತೀಬ್ ಅವರು ಕೊಟ್ಟರು, ಅದೇ ಅಭಿಪ್ರಾಯನ ಸಿ.ಆರ್. ಶಂಭು ಅವರು ಕೊಟ್ಟರು. ಹೀಗೆ ಅನೇಕರು ಜಿಲ್ಲೆಯಲ್ಲಿ ನಾವು ಸಂಪರ್ಕ ಮಾಡಿದಾಗ ಅವರೆಲ್ಲರೂ ಹೇಳಿದಂಥದ್ದು ಒಂದೇ ಅಂಶ ಏನಂತಂದ್ರೆ, ಜನತೆಯನ್ನ ಸಂಕಷ್ಟದಿಂದ ಪಾರು ಮಾಡ್ತಕ್ಕಂಥ ರೀತಿಯಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಬೇಕು. ಮುಖ್ಯವಾಗಿ ಈ ನವೋದಾರೀಕರಣದ ನೀತಿಗಳನ್ನ ಅತಿ ವೇಗದಲ್ಲಿ ಜಾರಿ ಮಾಡಲಿಕ್ಕೆ ಕಾರಣವಾದ ಮೇಲೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳು ಯಾವ ರೀತಿಯಲ್ಲಿ ಆಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಅಭಿವೃದ್ಧಿ ಎನ್ನುವಾಗ ಸಾಕಷ್ಟು ಅಂಕಿಅಂಶಗಳನ್ನು ಕೊಡ್ತಾರೆ, ಇದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅಂತ. ನನ್ನ ಕಣ್ಮುಂದೆ ಕಾಣ್ತಾ ಇದೆ ಈ ಅಭಿವೃದ್ಧಿ. ಅವಾಗವಾಗ ಎಲ್ಲ ಪಾಲಿಸಿ ಮೇಕರ್ಸ್ ಅಂತ ಹೇಳ್ತಾರೆ, ನೀತಿಗಳನ್ನು ರೂಪಿಸುವಂತವ್ರು ಹೇಳುವಂಥದ್ದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನೋ ಒಂದು ಪದ ಅರ್ಥ ಮಾಡಿಸಬೇಕು. ಎಲ್ಲರನ್ನೂ ಒಳಗೊಂಡಂತ ಅಭಿವೃದ್ಧಿ ಅಂತ ಹೇಳಿರ್ತಾರೆ, ಆದರೆ ಈ ಅಭಿವೃದ್ಧಿ ಎಲ್ಲರನ್ನೂ ಒಳಗೊಳ್ತಾ ಇಲ್ಲ. ಬಹುಸಂಖ್ಯೆಯ ಜನರನ್ನ ಈ ಅಭಿವೃದ್ಧಿಯ ಪದದಿಂದ ಹೊರಗೊಳಿಸ್ತಾ ಇದೆ. ಅದು ಮುಖ್ಯವಾದಂತಹ ಗಮನ ಹರಿಸಬೇಕಾದಂತಹ ವಿಚಾರ ಏನಂದ್ರೆ, ಕೆಲವೇ ಜನರ ಕೈಯಲ್ಲಿ ದೇಶದ ದೈಹಿಕ ಆರ್ಥಿಕ ಸಂಪತ್ತು ಕ್ರೋಢೀಕರಣ ಆಗ್ತಾ ಇದೆ, ನೈಜ ಸಂಪತ್ತು ಕ್ರೋಢೀಕರಣ ಆಗ್ತಾ ಇದೆ. ಒಂದು ಈ ಆಕ್ಸ್ಫಾರ್ಮ್ ವರದಿ ಒಂದಿತ್ತು, ನಾನು ಎಲ್ಲ ಕಡೆ ಹೇಳ್ತಾ ಹೋಗ್ತಿದ್ದೆ. ಕೋವಿಡ್ ಬಂದಾಗ ನಾವೆಲ್ಲರೂ ಕೂಡ ಬಂದಂತ ನಮ್ಮ ಕಾರವಾರದ ಗೆಳೆಯರು ಸೇರಿ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಒಂದು ದಿವಸ ದೊಡ್ಡ ಮಳೆ ಮೊಣಕಾಲಕ್ಕಿಂತ ಹೆಚ್ಚಿಗೆ ನೀರಿರಬೇಕು. ಆ ಒಂದು ದಿನದಲ್ಲಿ ಕಾರವಾರದಲ್ಲಿ 3,000 ಜನರನ್ನು ಕೂಡಿಸಿ ದೊಡ್ಡ ಮೆರವಣಿಗೆ ತೆಗೆದ್ರು. ಆ ಮೆರವಣಿಗೆ ಕಾಲಕ್ಕೆ ಎಲ್ಲ ಕಾರವಾರದ ಎಲ್ಲ ಹಳ್ಳಿಗಳು ಟೋಟಲ್ ಬಂದ್ ಮಾಡಿದ್ರು. ಅವರೇ ನಾವೇನು ಹೇಳಿಲ್ಲ ಅವರಿಗೆ ನೀವು ಬಂದ್ ಮಾಡ್ರಿ ಅಂತ, ಎಲ್ಲರೂ ಅವ್ರಿಗೆ ಬಂದ್ ಮಾಡಿದ್ರು. ಹಾಗಾಗಿ ಏನಾಯ್ತು ಹೇಳಿದ್ರೆ, ಆ ಒಂದು ದೊಡ್ಡ ಮೆರವಣಿಗೆಯಲ್ಲಿ ಹೋರಾಟ ನಾವು ಮಾಡಬೇಕಾಯ್ತು. ಆ ಹೋರಾಟದ ಪರವಾಗಿ ಮತ್ತೆ ಮೆಡಿಕಲ್ ಕಾಲೇಜ್ ತಂದಿದೆ ಅಂತ ಈ ಸಮಯದಲ್ಲಿ ನಿಮಗೆ ಹೇಳಿಬಿಟ್ಟಿದೆ. ಅಂತ ಹೇಳಿದ್ರೆ, ಎಲ್ಲರಿಗೂ ಬೇಕು ಅಂತ ಹೇಳಿದ್ರೆ ಈ ಹೋರಾಟನೇ ದಾರಿ ಹೊರತು ಏನೋ ಯಾವುದೇ ಹಂತದಲ್ಲಿ ಅರ್ಜಿ ಹಾಕದೆ ಹೋದ್ರೆ ಅಥವಾ ಮತ್ತೇನೋ ಮಾಡಿದ್ರೆ ಏನು ಸಕ್ಸಸ್ ಆಗುದಿಲ್ಲ. ಸರಿ, ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೋರಾಟಕ್ಕೇನೆ ಹಿಡಿಬೇಕು, ಅವಾಗ ಮಾತ್ರ ಜಯ ಸಿಗ್ತದೆ. ಇದು ವಿದ್ಯುತ್ ಶಕ್ತಿಯ ವ್ಯವಸ್ಥೆ ಆಗಿದೆ. ನಾನು ಒಪ್ಪೋದಿಲ್ಲ, ದೊಡ್ಡ ತಾಲೂಕು ಇನ್ನೂ ಅಂತ ಹೇಳ್ತೀವಿ. ಆದ್ರೆ ಪ್ರವಾಸೋದ್ಯಮಕ್ಕೆ ಇವತ್ತು ದಾಂಡೇಲಿ ಜೊತೆಯಲ್ಲಿ ಅವಳಿ ತಾಲೂಕುಗಳಾದ್ರೆ ಅದು ದಾಂಡೇಲಿ ಮತ್ತು ಸುಳ್ಳ ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ದಾಂಡೇಲಿ ನಗರದಲ್ಲಿ ಇರುವಂತಹ ಜನ ಹೋಗಿ ಇವತ್ತು ಪ್ರವಾಸೋದ್ಯಮಗಳನ್ನ ಆಗ್ತಾ ಇದ್ದಾರೆ ಸುಳ್ಳದಲ್ಲಿ ಅಂತ ಹೇಳಿ ಹೆಮ್ಮೆ ಪಡ್ತೀನಿ. ಹಾಗಾಗಿ ಈ ಊರಿನಲ್ಲಿ ಕಾರ್ಖಾನೆ ಇದ್ದವಾಗ ES ಆಸ್ಪತ್ರೆ ಇತ್ತು ಅಂದ್ರೆ ಇದೇನು ಕೂಡ ES ಆಸ್ಪತ್ರೆ ಮೇಲಿನಲ್ಲಿ ಏರಿಸಬೇಕು. ಅಂದ್ರೆ ಎಲ್ಲರೂ ಮಾತಾಡ್ಬೇಕಾದ್ರೆ ಹೇಳಿದ್ರು ESIC ಅದು ಮೇಲ್ದರ್ಜೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆದ್ರೆ ಇಡೀ ಕ್ಷೇತ್ರದ ಜನ ಧಾರವಾಡ ಬಳ್ಳಿಗೆ ಅಲೆದಾಡಲು ನಿಲ್ತದೆ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಲಿಕ್ಕೆ ನಿಲ್ತದೆ. ಇವತ್ತು ಮೊದಲು ಕಟ್ಟುಕೊಳ್ಳಿಕ್ಕೆ ದಿನಕೂಲಿ ಎಷ್ಟಿತ್ತು ಅಂದ್ರೆ ನಮ್ಮ ಕಾರ್ಖಾನೆಯಲ್ಲಿ ದುಡಿಯೋರಿಗೆ ದಿನಕೂಲಿ ಎಷ್ಟಿತ್ತು ನಮ್ಗೆ ಗೊತ್ತಿತ್ತು. ನಾವು ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಎಷ್ಟು
ಎಷ್ಟು ತೊಂದರೆ ಆಗ್ತದೆ ಅನ್ನೋದು ಯಾವ ಆಸ್ಪತ್ರೆ ಅಲೆದಾಡಿದಾಗಬೇಕು. ಹಾಗಾಗಿ ನಮ್ಮ ಈ ಹೋರಾಟದ ಮುಖಾಂತರ ಈ ಹೋರಾಟದ ಹುಟ್ಟಾಗಿದ್ದರಿಂದ ಆನಂದ ನಗರದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಜನರನ್ನು ಒಳಗೂಡಿಸಿ ಇವತ್ತು ಇದು ಕಾರ್ಯಕ್ರಮ ಮಾಡಲಿಕ್ಕೆ ಇಚ್ಛೆ ಪಟ್ಟಿದ್ರಿ. ತಮಗೆ ನಾನು ಧನ್ಯವಾದ ಹೇಳ್ತಾ ತಮ್ಮ ಜೊತೆಗೆ ಸದಾ ನಾನು ಕೂಡ ಇದ್ದೇನೆ. ಈ ಹೋರಾಟದಲ್ಲಿ ಇಂಥವರು ಬೇಡಿಕೆಗಳು ಸರ್ಕಾರದ ಮನೆ ಮಾಡಿ ಕೇಂದ್ರ ಸರ್ಕಾರವರೆಗೆ ನಾವು ಕೂಗುವಂತ ಕೆಲಸ ನಾವು ಮಾಡಬೇಕು. ESIC ಆಸ್ಪತ್ರೆ ದಾಳಿಗೆ ಆಗ್ಬೇಕು. ಅದಾದ್ರೆ ಉತ್ತರ ಕನ್ನಡ ಜನರಿಗೆ ಬಹಳ ಸವಲತ್ತು ಆಗ್ತದೆ ಅನ್ನುವಂತ ಒಂದು ಮೊದಲನೇ ನಾನು ಮಾತನ್ನ ಮುಂದೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಜಿಲ್ಲೆ ಒಡೆಯೋದಾದ್ರೆ ಮತ್ತೆ ಅದು ಸೇರ್ಲಿಕ್ಕೆ ನಮ್ದು ಒಂದು ಹಳಿಯಾಳ ತಾಲೂಕು 45 ಹೇಳ್ತಾ ನಮ್ಮ ಹಳಿಯಾಳ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟಿವೆ. ಧಾರವಾಡ ರಸ್ತೆ ಅಂತೂ ಹಾಳಾಗಿದೆ. ಆ ರಸ್ತೆ ಸುಧಾರಣೆ ಆಗಬೇಕಾಗಿದೆ. ಮತ್ತು ಈ ವಿಷಯ ಯಾರು ಮಾತಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡಬೇಕಾಗಿತ್ತು. ಈ ವಿಷಯವನ್ನ ನಾವು ಜನಸಾಮಾನ್ಯರು ಮಾತಾಡ್ತಾ ಇದ್ದೇವೆ. ಯಾರು ಮಾತಾಡಬೇಕಾಗಿತ್ತು ಅವರು ಇವತ್ತುವರೆಗೆ ಯಾಕೆ ಮಾತಾಡ್ತಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಯಾಕಂತಂದ್ರೆ ಅಭಿವೃದ್ಧಿ ಪರ್ವತದ ಚಿಂತನೆಗಳು ಕೇವಲ ಇವತ್ತು ದಿನದಲ್ಲ, ಸಾವಿರಾರು ವರ್ಷಗಳ ಹಿಂದಿನೂ ಕೂಡ ಜನ ಅಭಿವೃದ್ಧಿ ಆಗಬೇಕು, ನಾವೆಲ್ಲ ಚೆನ್ನಾಗಬೇಕು, ಮುಂದುವರಿಬೇಕು ಅಂತ ಮಾತಾಡ್ತಾನೆ ಬಂದಿದ್ದೇವೆ. ರಾಜ ಮಹಾರಾಜರು ಮಾತಾಡಿದ್ದಾರೆ, ಮಠ ಮಂದಿರಗಳು ಮಾತಾಡಿದ್ದಾವೆ, ಸಂಘಟನೆಗಳು ಮಾತಾಡಿದ್ದಾವೆ, ರಾಜಕೀಯ ವ್ಯಕ್ತಿಗಳು ಮಾತಾಡಿದ್ದಾರೆ, ಜನಪ್ರತಿನಿಧಿಗಳು ಮಾತಾಡಿದ್ದಾರೆ, ದಾನಿಗಳು ಮಾತಾಡಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಮಾತಾಡಿದ್ದಾರೆ, ಸಾಮಾನ್ಯ ಜನ ನಾವು ಮಾತಾಡಿದ್ದೇವೆ. ಆದ್ರೆ ಅದರ ಪೂರ್ಣ ಫಲ ಏನು, ಅದರ ಉತ್ತರ ಏನು ಅಂತ ಹೇಳೋದಕ್ಕೆ ನಮ್ಗೆ ಇವತ್ತಿನವರೆಗೂ ಸಿಗಲಿಲ್ಲ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡ್ಲಿಕ್ಕೆ ಹೋದ್ರೆ ಇಷ್ಟು ವರ್ಷಗಳಲ್ಲಿ ಕಳೆದ 50 ವರ್ಷಗಳಲ್ಲಿ ಎಷ್ಟು ಸಾವಿರ ಕೋಟಿ ಇಲ್ಲಿ ಇನ್ವೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಮೀನಾಕ್ಷಿ ಸುಂದರಂ ಅವರು ಹೇಳಿದಾಗೆ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟು ಬದಲಾವಣೆ ಆಗಿದೆ, ಯಾವ ಸೆಕ್ಟರ್ ಬದಲಾವಣೆ ಆಗಿದೆ, ಮೀನುಗಾರರಲ್ಲಿ ಎಷ್ಟಾಗಿದೆ, ರೈತರಲ್ಲಿ ಎಷ್ಟಾಗಿದೆ, ಕೃಷಿ ಕೂಲಿ ಕಾರ್ಮಿಕರಲ್ಲಿ ಎಷ್ಟಾಗಿದೆ, ಕಟ್ಟಡ ಕಾರ್ಮಿಕರಲ್ಲಿ ಎಷ್ಟಾಗಿದೆ, ಈ ಬಗ್ಗೆ ನಾವೆಲ್ಲರೂ ಕೂಡ ನಾವು ಪ್ಯಾರಾಮೀಟರ್ ಇಟ್ಕೊಂಡು ನಾವು ಮಾಡಿಲ್ಲ. ಇನ್ನೊಂದು ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಚಿಂತನೆಗಳು, ಹೋರಾಟಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ. ಎಲ್ಲರೂ ಹೋರಾಟಗಾರರು, ನಾವೆಲ್ಲರೂ ಹೋರಾಟ ಮಾಡ್ತಾ ಬಂದೇವೆ. ಆದರೆ ಈ ಹೋರಾಟದ ಜೊತೆಯಲ್ಲಿ ಈ ಸಮಸ್ಯೆಗಳನ್ನ ಹಾಗೆ ಮೇಂಟೈನ್ ಮಾಡಲಿಕ್ಕೂ ಅದೇ ಹೋರಾಟ ನಡೀತಿದೆ ಅನ್ನೋದು ನನ್ನ ಸ್ಪಷ್ಟವಾದ ಉತ್ತರ. ಇದು ನನ್ನ ಅಭಿಪ್ರಾಯ. ಹೋರಾಟಗಳು ಬೇಗ ಮುಗಿದೋಗ್ಬಿಟ್ರೆ, ನಮಗೆ ಆ ಸಮಸ್ಯೆಗಳು ಬೇಗ ಮುಗಿದೋಗ್ಬಿಟ್ರೆ ನಾವು ಮುಂದೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಎಷ್ಟು ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ಇವತ್ತಿಗೂ ಕೂಡ ಎಂಡೋಸಲ್ಫಾನ್ ಬಾಧಿತರ ಸಮಸ್ಯೆ ಸುಮಾರು 30 ವರ್ಷಗಳಿಂದ ನಡೀತಾ ಇದೆ. ಜ್ವಲಂತ ಸಮಸ್ಯೆ. ಇಡೀ ಮಾಂಸದ ಮುದ್ದೆಯಾಗಿ ಮನೆಗಳಲ್ಲಿ ನರಳು ತಟ್ಟುತ್ತಿದ್ದಾರೆ. ಉತ್ತರ ಕನ್ನಡದಲ್ಲಿ 2,000 ಕುಟುಂಬಗಳಿದ್ದಾರೆ. ಇವತ್ತಿನವರೆಗೆ ಅದರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ದಾನಿಗಳು ಮುಂದುವರೆದಿಲ್ಲ, ಜನಪ್ರತಿನಿಧಿಗಳಿಗೆ ಕಾಣೋದಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ಇವ್ರು ಯಾರು? ಇವರು ನಮ್ಮದೇ ಜನ. ಯಾರು? ಎಲ್ಲ ಕೃಷಿ ಕೂಲಿ ಕಾರ್ಮಿಕರು. ಅವ್ರಿಗೆಲ್ಲ ಮನೆಗಳು ನೋಡಿದ್ರೆ ನಾನು ಇನ್ನೂ ಕೂಡ ಅವ್ರ ಮನೆಗಳಿಗೆ ಹೋಗಿದ್ದೆ. ಹೋಗಿ ಬಂದ್ರೆ 2-3 ದಿವಸ ಬೇಕು ಅದರಿಂದ ಹೊರಗೆ ಬರಲಿಕ್ಕೆ. ಅಷ್ಟು ನರಕ ಯಾತನೆ ನಾವು ಬರ್ತಾ ಇದ್ದಾರೆ. ಇವತ್ತಿನವರೆಗೂ ಪರಿಪೂರ್ಣವಾದಂತಹ ಸಮಸ್ಯೆಗಳನ್ನು ನಾವು ಅವ್ರ ಪರಿಹಾರವನ್ನು ಹುಡುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಭೂಮಿಯ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟು ವರ್ಷದ ಹೋರಾಟ ನಮ್ಮದು. ಯಾಕೆ ನಮ್ಮ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ? ಯಾಕೆ ಲಾಜಿಕಲಿ ತೀರ್ಮಾನ ತಗೊಳ್ಳಕ್ಕೆ ಆಗ್ತಾ ಇಲ್ಲ? ಇವತ್ತು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾಕೆ ನಮ್ಮ ಇವತ್ತಿನವರೆಗೆ ಎಲ್ಲ ಊರುಗಳಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಬೇರೆ ಬೇರೆ ಕಾರಣಗಳಿಗಾಗಿ ಮುಂದೂಡಿ ಅದು ಇವತ್ತು ದಾಂಡೇಲಿಯಲ್ಲಿ ನಡೆಯುವ ಹಾಗಾಗಿದೆ. ಚಂದ್ರಪುರಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಆಶ್ರಯದ ನುಡಿಗಳನ್ನಾಡಿ ತುಂಬಾ ಅರ್ಥಗರ್ಭಿತವಾದ, ಅದು ದೇಶದ ವಿಚಾರ ಇರ್ಬೋದು, ರಾಜ್ಯದ ವಿಚಾರ ಇರ್ಬೋದು, ಜಿಲ್ಲೆಯ ವಿಚಾರ ಇರ್ಬೋದು, ಅಭಿವೃದ್ಧಿ ಅಂದ್ರೆ ಏನು, ಹೇಗಿರಬೇಕು, ಅಭಿವೃದ್ಧಿ ಅಂದ್ರೆ ಕೇವಲ ಕಟ್ಟಡನ, ಕೇವಲ ರಸ್ತೆನ ಅನ್ನೋ ವಿಚಾರವಾಗಿ ಮಾತನಾಡಿ ಇಡೀಯಾದ ಅದು ಸಾಂಸ್ಕೃತಿಕವಾದ, ಸಾಮಾಜಿಕವಾದ, ಹೀಗೆ ಇಡೀಯಾದ ಅಭಿವೃದ್ಧಿಯ ಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಮುಂದೆ ಒಂದು ಹೊಸ ಆಲೋಚನೆಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರ ನಂತರದಲ್ಲಿ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಚಿಂತಕ ಮೀನಾಕ್ಷಿ ಸುಂದರಂ ಅವರು ಕೂಡ ಬಹಳ ಅದ್ಭುತವಾದ ನುಡಿಗಳನ್ನ ಅಭಿವೃದ್ಧಿಯ ವಿಚಾರವಾಗಿ ಅಂಕೆ ಸಂಖ್ಯೆಗಳನ್ನು ಇಟ್ಟು ಮಾತನಾಡಿದ್ದಾರೆ. ಹಾಗೆಯೇ ವೇದಿಕೆ ಮೇಲಿರುವ ಸಹಕಾರಿ ಧುರೀಣರಾದ ಜಾರ್ಜ್ ಸರ್ ಅವರು ಈ ಜಿಲ್ಲೆಗೆ ಏನೇನು ಆಗಿಲ್ಲ, ಇನ್ನು ಮುಂದೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಗೆಳೆಯ ಮೋಹನ್ ವೈ ಅವರು ದಾಂಡೇಲಿ ಹರಿಯಾಣದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ಮಾತನಾಡಿದ್ದಾರೆ. ತಿಲಕ್ಗೌಡ್ ಅವರು ಕೂಡ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಅಕ್ಕ ಸುಮಂಗಲ ಅಂಗಡಿ ಅವರು ಕೂಡ ಸಾಂದರ್ಭಿಕವಾದ ನುಡಿಗಳನ್ನು ಆಡಿದ್ದಾರೆ. ಹಾಗೆ ಎದುರುಗಡೆಯಲ್ಲಿ ಎಲ್ಲಿರುವ ಪ್ರೊಫೆಸರ್ ನಾಗೇಶ್ ನಾಯ್ಕ ಅವರು ಕೂಡ ಅದ್ಭುತವಾದ ಮಾತು, ತಾವು ಮಾಡಿದ ಹೋರಾಟ ಮತ್ತು
ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಅತ್ಯದ್ಭುತವಾದ ಸಂಗತಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮಾತನಾಡಿದ ಎಲ್ಲರೂ ಕೂಡ NSSD ಅವರಿಂದ ಹಿಡಿದು ಎಲ್ಲರೂ ಕೂಡ ಮಾತುಗಳನ್ನು ಆಡಿದ್ದಾರೆ. ಅವರೆಲ್ಲರ ಮಾತುಗಳನ್ನು ನಾವು ಈಗಾಗಲೇ ನಮ್ಮ CR ಅವರು ಅಲ್ಲಿ ದಾಖಲೆಗೊಳಿಸಿಕೊಂಡಿದ್ದಾರೆ. ಉತ್ತರ ಜಿಲ್ಲೆಯ ಮುಂದೆ ಇವೆಲ್ಲರ ಬಗ್ಗೆ ಇಲ್ಲಿ ನಮ್ಮ ಚಿಂತನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಯಾವುದೇ ನೆಲದ ಅಭಿವೃದ್ಧಿಯನ್ನ ಕೇವಲ ನಾವು ಕಟ್ಟಡಗಳಿಂದ, ರಸ್ತೆಗಳಿಂದ ಅಥವಾ ಗಟಾರಗಳಿಂದ, ಚರಂಡಿಗಳಿಂದ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಅದು ಸಮಗ್ರವಾದ, ಅದು ಸಾಮಾಜಿಕ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕವಾದ ಕ್ಷೇತ್ರ ಇರ್ಬೋದು, ಸಾಹಿತ್ಯಿಕವಾದ ಕ್ಷೇತ್ರ ಇರ್ಬೋದು, ಒಟ್ಟಂತದಲ್ಲಿ ಅಭಿವೃದ್ಧಿಯನ್ನು ಕಾಣುವುದಿದೆಯಲ್ಲ ಅದು ನಿಜವಾದ ಅಭಿವೃದ್ಧಿ ಎನ್ನುವ ವಿಚಾರದೊಂದಿಗೆ ನಾವೆಲ್ಲ ಮಾತನಾಡುವ ಸಂದರ್ಭದಲ್ಲಿ ಆ ಎಲ್ಲ ಆಶಯಗಳನ್ನ ಇಟ್ಕೊಂಡು ಈ ಸಮಾವೇಶವನ್ನು ಮಾಡಿದ್ವಿ. ಹಾಗೆ ಜಿಲ್ಲೆಯನ್ನು ಸಮಗ್ರವಾಗಿ ಈ ತರದ ಹೊಸ ಪರಿಕಲ್ಪನೆಯೊಂದಿಗೆ, ಈ ತರವಾದ ಹೊಸ ಆಲೋಚನೆಗಳೊಂದಿಗೆ ಅಭಿವೃದ್ಧಿಗೆ ಹೊಸ ಭಾಷ್ಯವನ್ನು ಬರೆಯಬೇಕು ಅನ್ನೋದು ಒಂದು ಕಡೆಯಾದ್ರೆ, ಭಾಷಾ ಹೇಳುವವರು ಹೋರಾಟದಿಂದ ಮಾತ್ರ ನಮಗೆ ಇಂತಹ ಕೆಲವನ್ನು ಫಲವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದು. ಹೋರಾಟದ ಜೊತೆಗೆ ಇಂತಹ ಚಿಂತನ ಮಂಥನಗಳು ಆಯಾ ತಾಲೂಕುಗಳಲ್ಲಿ ನಡೆಸುವ ಯಮನವರು ಇದೊಮ್ಮೆ ಚರ್ಚೆ ಮಾಡಿದ್ವಿ. ಇಂತಹ ಸಮಾವೇಶಗಳು ಆಯಾ ತಾಲೂಕುಗಳಲ್ಲಿ ಆಗಬೇಕು, ಆಯಾ ತಾಲೂಕುಗಳಲ್ಲಿ ನಡೆಸಿ ಮತ್ತೆ ಜಿಲ್ಲಾ ಸಮಾವೇಶವನ್ನು ಏನು ಮಾಡಿ ರಾಜ್ಯದ ಗಮನವನ್ನು ಸೆಳೆಯುವ ಹಾಗಾಗಬೇಕು. ನಾವು ರಾಜ್ಯದ ಗಮನವನ್ನು ಸೆಳೆಯಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಬೇಕು ಅಂತಿರಲಿಲ್ಲ. ಈ ನೆಲದಲ್ಲಿ ಗಟ್ಟಿಯಾದ ಹೋರಾಟದ ಮನಸ್ಸುಗಳು ಒಂದಾದ್ರೆ ರಾಜಧಾನಿಯೇ ಇಲ್ಲಿಗೆ ಬರುವಾಗ ಆಗ್ತದೆ, ಬಂದೇ ಬರ್ತಾರೆ. ರಾಜಧಾನಿಯನ್ನ ಇಲ್ಲಿ ಬರುವಾಗ ಮಾಡಿಕೊಳ್ಳುವಂತ ಶಕ್ತಿ ಉತ್ತರ ಕನ್ನಡ ಜಿಲ್ಲೆಯ ಜನಕ್ಕಿದೆ. ಹಾಗೆ ಮಾಡಬೇಕು ಎನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಕೈಪಿಡಿಯನ್ನು ಸರ್ಕಾರಕ್ಕೆ ತಲುಪಿಸಿ ಮುಂದೆ ಬರುವ ಬೆಳಗಾವಿಯ ಅಧಿವೇಶನದಲ್ಲಿ ಸಾಧ್ಯ ಆದರೆ ಆದಷ್ಟು ಬೇಗ ಬೆಳಗಾವಿ ಅಧಿವೇಶನದಲ್ಲಿ, ಅದಲ್ಲದೆ ಇದ್ರೆ ಮತ್ತೊಂದು ದಿನ ಈ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿಯನ್ನ ಇಟ್ಟುಕೊಂಡು ಇಂತಹದ್ದನ್ನು ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನು ದಾಖಲಿಸಿ ವಿಶೇಷವಾದ ಪ್ಯಾಕೇಜ್ ಅನ್ನು ನೀಡುವ ಮೂಲಕ ಈ ಆದ್ಯತೆಯ ಮೇಲೆ ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಬೇಕು ಅನ್ನುವ ಒತ್ತಾಯವನ್ನು ಕೂಡ ನಾವು ಸರ್ಕಾರದ ಮೇಲೆ ಮಾಡಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಈ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಾರರಿದ್ದಾರೆ. ಒಂದು ಹಂತದಲ್ಲಿ ನೋಡಿದ್ರೆ ಹೋರಾಟದ ಸಂಗತಿಗಳು ಬೇರೆ ಬೇರೆಯಾಗಿ, ಹೋರಾಟಗಾರರ ವಿಚಾರಗಳು, ಬದ್ಧತೆಗಳು, ಸಿದ್ಧಾಂತಗಳು ಬೇರೆ ಬೇರೆಯಾಗಿ ಹರಿದು ಹಂಚಿ ಹೋಗಿವೆ. ಅವೆಲ್ಲವುಗಳನ್ನು ಒಟ್ಟುಗೂಡಿಸಿಕೊಂಡು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಹೋರಾಡೋಣ ಎನ್ನುವ ಮಾತಿನೊಂದಿಗೆ